ಹಲೋ ಕರ್ನಾಟಕ, ಹೆಂಗಿದ್ರ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಾ. ನನಗೆ ಗೊತ್ತು ನೀವು ಈ ವಿಡಿಯೋಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅಂತ. ಯಾಕೆ ಅಂದರೆ ನನಗೆ ಗೊತ್ತು ನಿಮಗೇನು ಒಂದು ಫಸ್ಟ್ ಸ್ಟೆಪ್ ತಗೋಬೇಕು ಅಂತ ತುಂಬ ಇದಾಗ್ತಿದೆ, ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿದೆ. ಹೆಂಗೆ ಅಪ್ಲೈ ಮಾಡಲಿ, ಏನು ಮಾಡಲಿ ಅಂತ. ಅದಕ್ಕೋಸ್ಕರ ನಿಮಗೋಸ್ಕರ ಬರೀ ಟೈಮ್ ತಗೊಂಡು ನಾನು ಬ್ರೇಕಲ್ಲಿ ಬಂದು ನಾನು ನಿಮಗೆ ಒಂದು ಫುಲ್ ಪ್ರೊಸೀಜರ್, ಬೇಸಿಕ್ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಫುಲ್ ಗೈಡ್ ಮಾಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೋಸ್ಕರ. ಯಾರು ಲೈಕ್ ಕ್ರೂಷಿಬಲಿ ಜಾಬ್ ಹುಡ್ತಿದ್ದಾರೆ ಅಲ್ವಾ, ಅವ್ರು ಎಲ್ಲರಿಗೆ ಶೇರ್ ಮಾಡಿ. ಯಾಕೆಂದರೆ ಈ ಥರ ಒಂದು ಹೆಲ್ಪ್ ನಾವು ಜನನಿಗೆ ಮಾಡಲೇಬೇಕು. ತುಂಬ ಒದ್ದಾಡ್ತಿದ್ದಾರೆ ಜನ, ಲೈಕ್ ಕ್ರೂಷಿಬಲಿ ಜಾಬ್ ಬೇಕು, ಯಾಕೆ ಜಾಬೇ ಬೇಕು, ಎಲ್ಲಿ ಕ್ರೂಷಿಬಲ್ಲ, ಬರೀ ಜಾಬ್ ಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾರೆ. ಲೈಕ್ ಇಂಜಿನಿಯರಿಂಗ್ ಮಾಡಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿ, ಬರೀ ಒಂದು ಜಾಬ್ಗೋಸ್ಕರ ಒದ್ದಾಡ್ತಿದ್ದಾರೆ. ಈಗಲೇ 10-15 ಸಾವಿರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾವತ್ತೂ ಯಾರಿಗೇನೂ ಆಗಬಾರ್ದು. ಅದಕ್ಕೋಸ್ಕರ ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಬರೀ ನಾನು ಡೈರೆಕ್ಟ್ಲಿ ಹೋಗ್ತೀನಿ, ನಿಮಗೆ ಹೆಂಗೆ ತೋರಿಸ್ತೀನಿ ಲೈಕ್ ಹೌ ಟು ಅಪ್ಲೈ ಅಂತ. ಯಾವ ಥರ ನಾವು ಬರೀ ವೆಬ್ಸೈಟಲ್ಲಿ ಹೋಗಿ ಹೆಂಗೆ ಅಪ್ಲೈ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ನಾನು ಏನು ಸ್ಟೆಪ್ ಬೈ ಸ್ಟೆಪ್ ಬರೀ ಗೈಡ್ ಮಾಡ್ತೀನಿ ನಿಮಗೆ. ಅವ್ರದ್ದು ವೆಬ್ಸೈಟಲ್ಲಿ ಹೆಂಗೆ ಹೋಗ್ಬೋದು, ಮತ್ತು ಏನು ಕ್ಲಿಕ್ ಮಾಡಬೇಕು, ಏನು ಲೈಕ್ ನೆಸೆಸಿಟಿ ಇದೆ, ಏನು ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಅಂತ. ಬರೀ ಸದ್ಯಕ್ಕೆ ನಿಮ್ಮದು ರೆಸ್ಯೂಮ್ ಇದ್ದರೆ ಸಾಕು. ಯಾಕೆಂದರೆ ನಮ್ಮದು ಫಸ್ಟ್ ಸ್ಟೆಪ್ ಅಂದರೆ ನಾವು ಅಪ್ಲೈ ಮಾಡಬೇಕು, ನಾವು ನಮ್ಮ ಡಾಕ್ಯುಮೆಂಟ್ ಅವ್ರಿಗೆ ಕಳಿಸ್ಬೇಕು, ನಾವು ಅವ್ರಿಗೆ ಲೈಕ್ ತಿಳಿಸ್ಬೇಕು ಲೈಕ್ ಓಕೆ ನಮಗೆ ಈ ಥರ ಒಂದು ಜಾಬ್ ಬೇಕು, ನಾವು ಇಂಟ್ರೆಸ್ಟೆಡ್ ಇದ್ದೀವಿ. ಸೊ ಅವ್ರಿಗೆ ಒಂದ್ಸಲ ಗೊತ್ತಾದ ಮೇಲೆ ನಿಮ್ಮದು ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಿಮ್ಮದು ಇಂಟರ್ವ್ಯೂ ಇರುತ್ತೆ, ತುಂಬ ಇರುತ್ತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ, ಹೆಂಗೆ ಅಪ್ಲೈ ಮಾಡ್ಬೋದು ಅಂತ. ಸೊ ಲೆಟ್ಸ್ ಡೂ ಇಟ್ ಗೈಸ್. ಹೋಪ್ ನೀವು ಎಲ್ಲರಿಗೆ ಜಾಬ್ ಸಿಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಯಾಕೆ ಅಂದರೆ ನನಗೇನು ಗೊತ್ತು ಏನಿರುತ್ತೆ ಅಂತ. ನಾನು ತುಂಬ ಒದ್ದಾಡಿದ್ದೀನಿ ಜಾಬ್ಗೋಸ್ಕರ. 6 ತಿಂಗಳು ಕಾಯ್ದೀನಿ ಒಂದು ಕ್ರೂಸ್ ಶಿಪ್ ಜಾಬ್ಗೋಸ್ಕರ. ಸೊ ನನಗೆ ಗೊತ್ತು ಹೆಂಗೆ ನೀವು ಫೀಲ್ ಮಾಡ್ತಿದ್ದೀರಾ ಸದ್ಯಕ್ಕೆ ಅಂತ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಕರೆಂಟ್ಲಿ ಈ ಸ್ಕ್ರೀನ್ ನೋಡ್ತಿದ್ದೀರಾ ನೀವು, ಇದು ನಮ್ಮ ಕಂಪ್ಯೂಟರ್ ತುಂಬ ಫಾಸ್ಟ್ ಇದೆ ಇಲ್ಲಿ. ಸೊ ಇಲ್ಲಿ ನೋಡಿ, ನಾಳೆ ನಾನು ರಾತ್ರಿ ಹೋಗಿ ಫುಲ್ ರಿಸರ್ಚ್ ಮಾಡಿದೆ ಏನೇನು ಮಾಡ್ಬೋದು ಅಂತ. ಸೊ MSCದು ಆ್ಯಕ್ಚುಲಿ ತುಂಬ ಕ್ರೂಸಸ್ ಬರ್ತಿದೆ, ಅವ್ರದ್ದು ತುಂಬ ಹೊಸ ಶಿಪ್ಸ್ ಬರ್ತಿದೆ. ಸೊ ಅವ್ರಿಗೆ ತುಂಬ ಬೇಕು ಜನ. ಇವ್ರದ್ದು ತುಂಬ ಶಿಪ್ಸ್ ಇರುತ್ತೆ, ಸುಮಾರು 1000 ಶಿಪ್ ಇದೆ. ಬರೀ ನಮ್ಮದು ಕ್ರೂಸ್ ಶಿಪ್ ಅಲ್ಲ, ಇವ್ರದ್ದು ಮರ್ಚೆಂಟ್ ನೇವಿಯಲ್ಲಿ ಶಿಪ್ ಇದೆ, ಕಾರ್ಗೋ ಶಿಪ್ ಇದೆ, ಕಂಟೈನರ್ ಶಿಪ್ ಇದೆ. ಸೊ ಇವ್ರಿಗೆ ತುಂಬ ಜನ ಬೇಕು. ಸೊ ಇದು ಬೇಸಿಕ್ ಇದೆ. ಇವ್ರದ್ದು 2 ಕಂಪನಿ ಇದೆ, ಒಂದು MSC ಕ್ರೂಸು ಮತ್ತು ಒಂದು ಎಕ್ಸ್ಪ್ಲೋರಾ ಜರ್ನಿ ಅಂತ. ನಾವು MSC ಕ್ರೂಸಲ್ಲಿ ಹೋಗಿ ಫಸ್ಟು ಇಲ್ಲಿ ನೋಡಿ, ಇದು ಎಲ್ಲ ಇದೆ. ಆ ಶೋರ್ ರೋಲ್ಸು, ಆನ್ ಬೋರ್ಡ್ ರೋಲು, ಪ್ರೈವೇಟ್ ಡೆಸ್ಟಿನೇಷನ್, ಕರಿಯರ್, ಲೈಫ್, ಆನ್ ಬೋರ್ಡ್. ನಾವು ಹೋಗ್ತೀವಿ ಆನ್ ಬೋರ್ಡ್ ರೋಲ್ಸಲ್ಲಿ. ಓಕೆ, ಇಲ್ಲಿ ಬಂದಮೇಲೆ ನಾವು ಆ್ಯಕ್ಚುಲಿ ಕೆಳಗಡೆ ಹೋಗಬೇಕು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಇದೆ. ನೀವು ಕುಲಿನರಿಯಲ್ಲಿ ಅಪ್ಲೈ ಮಾಡ್ಬೋದು, ನೀವು ಫೈನಾನ್ಸಲ್ಲಿ ಅಪ್ಲೈ ಮಾಡ್ಬೋದು, ಹೋಟೆಲ್ ಆಪ್ರೇಷನ್ಸಲ್ಲಿ, ರಿಟೇಲ್ಸ್, ಕಸಿನೋದಲ್ಲಿ. ಸೇಲ್ಸ್ ಇದ್ದರೆ ನೀವು ರಿಟೇಲಲ್ಲಿ ಟ್ರೈ ಮಾಡಿ. ಫೈನಾನ್ಸು ಏನು ಇದರಲ್ಲಿ ನೀವು ಫೈನಾನ್ಸಲ್ಲಿ ಮಾಡ್ಬೋದು. ಹೋಟೆಲ್ ಆಪ್ರೇಷನ್ ಅಂದರೆ ನಮ್ಮದು ಕುಲಿನರಿ ಟೀಮು, ಲೈಕ್ ಕುಲಿನರಿ ಅಂದರೆ ಕಿಚನು, ಹೋಟೆಲ್ ಆಪ್ರೇಷನ್ ಅಂದರೆ ಬ್ಯಾಕ್ ಆಫ್ ದ ಹೌಸ್ ಎಲ್ಲ ಇರುತ್ತೆ. ಫುಡ್ ಆ್ಯಂಡ್ ಬೆವರೇಜ್, ಬಾರ್ ಮತ್ತು ರೆಸ್ಟೋರೆಂಟ್ ಡಿಪಾರ್ಟ್ಮೆಂಟ್. ಡೆಸ್ಟಿನೇಷನ್ ಅಂದರೆ ಇದು ಶೋರ್ ಎಕ್ಸ್ಕರ್ಷನ್ ಇರ್ತಾರೆ ಅಲ್ವಾ, ಅವರು. ಹೌಸ್ ಕೀಪಿಂಗು ಇದೆ, ಸ್ಪಾ ಇದೆ, ಗೆಸ್ಟ್ ಸರ್ವಿಸು ಇದೆ, ಇನ್ವೆಂಟ್ರಿ ಆಫೀಸರ್ ಇದೆ, ಮತ್ತು ಎಂಟರ್ಟೈನ್ಮೆಂಟಲ್ಲಿ ಸಿಂಗರ್ಸು, ಡಾನ್ಸರ್ಸು ಅವರು ಅಪ್ಲೈ ಮಾಡ್ಬೋದು. ಸೊ ನಾವು ಈಗಲೇ ಸದ್ಯಕ್ಕೆ ಒಂದು ಬೇಸಿಕ್ ರೋಲ್ಗೋಸ್ಕರ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಫುಡ್ ಆ್ಯಂಡ್ ಬೆವರೇಜಲ್ಲಿ ನಾವು ಹೋಗ್ತೀವಿ. ಫೈನಾನ್ಸ್ ಅವರು ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ನೀವು ಫೈನಾನ್ಸಲ್ಲಿ ಹೋಗಿ, ಸೇಮ್ ಇರುತ್ತೆ, ಏನು ಡಿಫ್ರೆಂಟ್ ಪ್ರೊಸೀಜರ್ ಇರಲ್ಲ, ಸೇಮ್ ಇರುತ್ತೆ. ನಾನು ಇಲ್ಲಿ ಫುಡ್ ಆ್ಯಂಡ್ ಬೆವರೇಜಲ್ಲಿ ಟ್ರೈ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಫುಡ್ ಆ್ಯಂಡ್ ಬೆವರೇಜ್ದು ಒಂದು ಬಂತು. ನೀವು ಡೈರೆಕ್ಟ್ಲಿ ಟೈಟಲ್ಲು ಸರ್ಚ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲೋಗಿ ಕೆಳಗಡೆ ಹೋಗಿ ಎಲ್ಲ ಡೀಟೇಲ್ಸ್ ಯಾವುದು ಅವೈಲೇಬಲ್ ಇದೆ ಇಲ್ಲಿ ನಿಮಗೆ ತೋರಿಸ್ತಿದೆ. ಮೇತ್ರೆಡಿ, ಸೊಮೇಲಿಯರು, ಹೆಡ್ ವೇಟರು, ರೆಸ್ಟೋರೆಂಟ್ ಮ್ಯಾನೇಜರು, ಹೆಡ್ ಬಾರ್ ಬಾರ್ ಅಟೆಂಡೆಂಟು. ಈಗಲೇ ನೀವು ಫ್ರೆಷರ್ ಇದ್ದೀರ ಅಲ್ವಾ, ಸೊ ಫ್ರೆಷರ್ಗೋಸ್ಕರ ನಾನು ಯಾವತ್ತು ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ, ನೀವು ಕೆಳಗಡೆ ಪೊಸಿಷನಿಂದ ಟ್ರೈ ಮಾಡಿ, ನಿಮಗೆ ಡೆಫಿನೆಟ್ಲಿ ಸಿಕ್ಕತ್ತೆ. ಲೈಕ್ ಬಫೆ ಅಟೆಂಡೆಂಟು, ಇದು ತುಂಬ ಬೇಸಿಕ್ ಪೊಸಿಷನ್ ಆಯಿತಾ. ಈ ಪೊಸಿಷನಲ್ಲಿ ನಿಮಗೆ ಜಾಬ್ ಸಿಕ್ಕೋದು ತುಂಬ ಈಸಿ. ಯಾಕೆಂದರೆ ಇದಕ್ಕೋಸ್ಕರ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಡ, ಇದ್ದಿರುತ್ತೆ. ಮತ್ತು ಏನಿರುತ್ತೆ ಗೊತ್ತಾ, ಮತ್ತೆ ಒಂದು ಇರುತ್ತೆ ಯೂಟಿಲಿಟಿ ಒಂದು ಅಂತ ಪೊಸಿಷನ್ ಇರುತ್ತೆ, ಅದು ಕ್ಲೀನಿಂಗೋಸ್ಕರ ಇದೆಲ್ಲಗೋಸ್ಕರ ಯೂಸ್ ಮಾಡ್ತಾರೆ ಆ ಪೊಸಿಷನ್ನ. ಸೊ ಅದನ್ನು, ಇಲ್ಲ ಅಂದರೆ ಜೂನಿಯರ್ ಬಾರ್ ವೇಟರು, ಇಲ್ಲ ಅಂದರೆ ಬಫೆ ಅಸಿಸ್ಟೆಂಟ್ ವೇಟರು, ರೆಸ್ಟೋರೆಂಟ್ ಮ್ಯಾನೇಜರು. ಯೂಟಿಲಿಟಿ ಪೊಸಿಷನಿಗೆ ನಿಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಡ. ಮೆಸ್ ಅಟೆಂಡೆಂಟು,
ಈ ಒಂದು ಪೊಸಿಷನ್ಗೋಸ್ಕರನೂ ನಿಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಡ. ಇದನ್ನು ನಾವು ಅಪ್ಲೈ ಮಾಡುವ ತುಂಬ ಜನಗೋಸ್ಕರ ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ನೀವು ಫ್ರೆಷರ್ ಇದ್ದರೆ ಈ ಥರ ಪೊಸಿಷನ್ಗೆ ಅಪ್ಲೈ ಮಾಡಿ. ಜಾಸ್ತಿ ದೊಡ್ಡ ಪೊಸಿಷನ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಸಿಕ್ಕೋದು ತುಂಬ ಕಷ್ಟ. ಸೊ ಓಕೆ, ಇದೆಲ್ಲ ಡಿಸ್ಕ್ರಿಪ್ಷನ್ ಇದೆ, ಏನು ನಿಮ್ಮದು ಕೆಲಸ ಇರುತ್ತೆ, ಏನು ಮಾಡಬೇಕು ಆನ್ ಬೋರ್ಡ್ ಅಂತ ಇದೆಲ್ಲ ಇರುತ್ತೆ. ಸೊ ಇಲ್ಲಿ ಹೋಗಿ ಇಲ್ಲಿ ನೋಡಿ, ಇದೇ ಒಂದು ಸೆಕ್ಷನಲ್ಲಿ ಅಪ್ಲೈ ನಾವು ಅಂತ ನಾವು ಕ್ಲಿಕ್ ಮಾಡ್ಬೋದು. ಚೂರು ಇಂಟರ್ನೆಟ್ ಸ್ಲೋ ಇದೆ, ಸೊ ಪೇಷನ್ಸ್ ಇಡಿ. ಓಕೆ, ಸೊ ಇಲ್ಲಿ ನೋಡಿ ಗೈಸ್, ಬರೀ ಏನು ಕೇಳ್ತಿದೆ, ಜಾಸ್ತಿ ಏನು ಕೇಳ್ತಿಲ್ಲ. ನಿಮ್ಮದು ಅಪ್ಲೋಡ್ ರಿಸ್ಯೂಮ್ ಅಂತ ಕೇಳ್ತಿದೆ. ಇಲ್ಲಿ ಹೋಗಿ ನೀವು ಫಸ್ಟು ನಿಮ್ಮ ರಿಸ್ಯೂಮ್ನ ಅಪ್ಲೋಡ್ ಮಾಡಿ ಕೆಳಗಡೆ ಬಂದುಬಿಟ್ರೆ ನಿಮ್ಮದು ಇಮೇಲ್ ಅಡ್ರೆಸ್ಸು. ಶಿಪ್ಪಲ್ಲಿ ಏನಾಗುತ್ತೆ ಗೊತ್ತಾ, ನಮಗೆ ಕಾಂಟ್ಯಾಕ್ಟ್ ಮಾಡೋದು ದಾರಿ ಬರೀ ಫೋನಲ್ಲಿ ಆಗಲ್ಲ. ಯಾಕೆಂದರೆ ತುಂಬ ಇಂಟರ್ನ್ಯಾಷನಲ್ ಕಾಲ್ಸ್ ಇರುತ್ತೆ. ಸೊ ಅವ್ರಿಗೆ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಇಮೇಲ್ ಇರುತ್ತಲ್ವ, ಅದು ಯಾವತ್ತೂ ಆ್ಯಕ್ಟಿವ್ ಇಮೇಲೇ ಬೇಕು ನಿಮಗೆ. ಆ್ಯಕ್ಟಿವ್ ಇಮೇಲ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಇದ್ದೇ ಒಂದು ಸೋರ್ಸಿಂದ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಏನು ಗೊತ್ತಾ, ಇದು ಒಂದು ವಿಷಯದಲ್ಲಿ ಏನು ಇದು ಮಾಡಬೇಡಿ, ನಿಗ್ಲೆಕ್ಟ್ ಮಾಡಬೇಡಿ. ಇಮೇಲ್ ಒಂದು ಕರೆಕ್ಟ್ ಮಾಡಿ, ಬೇಕಿದ್ರೆ ಒಂದು ಹೊಸ ಇಮೇಲ್ ಮಾಡಿ, ಪರವಾಗಿಲ್ಲ. ಓಲ್ಡ್ ಇಮೇಲ್ ಅಂತ ಏನೂ ಇಲ್ಲ. ಆದರೆ ಅದು ಇಮೇಲ್ ನಿಮ್ಮ ಹತ್ರ ಆ್ಯಕ್ಟಿವ್ ಇರಬೇಕು. ಏನು ರಿಪ್ಲೈ ಬಂದರೆ ಪಟ್ಟ ರಿಪ್ಲೈ ಮಾಡಿ ಗೈಸ್. ಇವ್ರು ವೆಯ್ಟ್ ಮಾಡಲ್ಲ, ಇವ್ರ ಹತ್ರ ಅಷ್ಟು ಟೈಮ್ ಇಲ್ಲ. 2-3 ದಿನ ತಗೊಳ್ಳೋಕ್ಕೆ ಹೋಗಬೇಡಿ. ಯಾವತ್ತು ನಿಮ್ಮ ಇಮೇಲ್ ಸಿಕ್ತು ತುರಂತು ಲೈಕ್ ಏನು ಒಂದು ಇಮೇಲ್ ಹಾಕಬೇಡಿ, ಲೈಕ್ ಓಕೆ ಐ ಆಮ್ ರೆಡಿ ಅಂತ ಏನು ಒಂದು ಡೀಟೇಲ್ ಒಂದು ಕಳಿಸ್ಬೇಡಿ, ಆಯಿತಾ. ಇವ್ರಿಗೆ ಚೂರು ವೆಯ್ಟ್ ಮಾಡೋದು ಬೇಡ, ಆಯಿತಾ. ಯಾಕೆಂದರೆ ತುಂಬ ಜನ ಇರ್ತಾರೆ, ಲಕ್ಷಾಂತರ ಅಪ್ಲಿಕೇಶನ್ಸ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದು ಒಂದು ಬೇಡ. ಸೊ ಈಗಲೇ ನೀವು ನೋಡ್ತಿದ್ದೀರಾ, ಇಮೇಲ್ ಸೆಕ್ಷನ್ಸ್ ಇರುತ್ತೆ. ಇಮೇಲ್ ಸೆಕ್ಷನ್ ಫಿಲ್ ಮಾಡಿ, ನಿಮ್ಮದು ನೇಮು, ಲಾಸ್ಟ್ ನೇಮು, ಕಂಟ್ರಿ ರೆಸಿಡೆನ್ಸ್. ಇದು ರೆಡ್ ಡಾಟ್ ನೋಡ್ತಿದ್ದೀರಾ ಅಲ್ವಾ, ಈ ಥರ ಒಂದು ರೆಡ್ ಡಾಟ್ಸು ಎಲ್ಲಿದೆ ಅದು ಎಲ್ಲ ಕಂಪಲ್ಸರಿ ನೀವು ಡೀಟೇಲ್ಸ್ ಹಾಕಲೇಬೇಕು. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಲ್ಯಾಂಗ್ವೇಜ್ ವಿಲೇಜ್ ಎಲ್ಲ ಇದೆ. ಅದು ಹಾಕಿ ನಿಮ್ಮದು ಫಾರ್ ಎಕ್ಸಾಂಪಲು ನಿಮ್ಮ ಹತ್ರ ಬೇರೆ ಏನೋ ಇದ್ದರೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಇದರಲ್ಲಿ ಹಾಕ್ಬೋದು. ಇಲ್ಲ ಅಂದರೆ ನಿಮ್ಮದು ಏನೋ ಡಿಪ್ಲೊಮಾ ಸರ್ಟಿಫಿಕೇಟು, ಡಿಗ್ರಿ ಸರ್ಟಿಫಿಕೇಟು ಇದ್ದರೆ ಇಲ್ಲಿ ಹಾಕ್ಬೋದು. ಇಲ್ಲ ಅಂದರೆ ಅದು ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ನೀವೇ ನೋಡ್ತಿದ್ದೀರಾ, ಇದು ಒಂದು ಕೋರ್ಸ್ಗೋಸ್ಕರ, ಇದು ಒಂದು ಜಾಬ್ಗೋಸ್ಕರ ಏನು ರೆಡ್ ಡಾಟ್ ಇಲ್ಲ. ಇಟ್ ಮೀನ್ಸ್ ಇಟ್ ಈಸ್ ನಾಟ್ ಕಂಪಲ್ಸರಿ ಎಟ್ ಆಲ್. ನೀವು ಬರೀ ಏನು ಕಂಪಲ್ಸರಿ ಇದ್ದರೆ ಒಂದು ರಿಸ್ಯೂಮು ಬೇಕೇ ಬೇಕತ್ತೆ. ಯಾಕೆಂದರೆ ಇಲ್ಲಿ ನೋಡಿ ರೆಡ್ ಡಾಟ್ ಇದೆ ಇಲ್ಲಿ. ಸೊ ರೆಡ್ ಡಾಟ್ ಎಲ್ಲಿನೂ ನಿಮಗೆ ಕಾಣಿಸ್ತಲ್ವಾ, ಅದು ಬೇಕೇ ಬೇಕು. ಸೊ ಅಲ್ಲಿ ಒಂದು ಡೀಟೇಲ್ಸ್ ನಮ್ಮದು ಮಿಸ್ ಆಗಬಾರ್ದು, ಓಕೆನಾ. ಸೊ ಅಪ್ಲೋಡ್ ರಿಸ್ಯೂಮ್ ಮಾಡಿ. ಇದೆಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ವೀಸಾ ಇದೆ, ಇಲ್ಲ ನನ್ನ ಹತ್ರ ಇಲ್ಲ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಅಚೀವ್ ಅಟ್ಲೀಸ್ಟ್ 2 years ಆಫ್ ಎಕ್ಸ್ಪೀರಿಯನ್ಸ್ ಆಸ್ ಅ ವೇಟರ್ ಇದ್ದರೆ ಎಸ್ ಹಾಕಿ, ಇಲ್ಲ ಅಂದರೆ ನೋ ಹಾಕಿ. ಆರ್ ಯು ಏಬಲ್ ಟು ಸ್ಪೀಕ್ ಇಂಗ್ಲೀಷ್, ಕಂಪಲ್ಸರಿ ಬೇಕೇ ಬೇಕು. ಇಂಗ್ಲೀಷ್ ಬರಲಿಲ್ಲ ಅಂದರೆ ನಿಮಗೆ ಚಾನ್ಸೇ ಇಲ್ಲ. ಯಾಕೆಂದರೆ ಇಂಟರ್ವ್ಯೂ ಫಾರಿನರ್ಸ್ ತಗೊತಾರೆ, ಇಂಗ್ಲೀಷ್ ಬೇಕೇ ಬೇಕು. ಸೊ ಎಸ್ ಅಂತ. ನೋ ಹಾಕಿಬಿಟ್ರೆ ನಿಮಗೆ ಏನು ಬರಲ್ಲ ಗೈಸ್, ಏನು ಬರಲ್ಲ ನಿಮಗೆ, ಅವರು ರಿಪ್ಲೈನೇ ಮಾಡಲ್ಲ. ಸೊ ಎಸ್ ಹಾಕಲೇಬೇಕು ನೀವು. ಮತ್ತು ಹ್ಯಾವ್ ಯು ಆಬ್ಟೇನ್ ಎನ್ STC 19 ಸರ್ಟಿಫಿಕೇಟ್ ಇನ್ ದ ಲಾಸ್ಟ್ 5 years. ನಿಮ್ಮ ಹತ್ರ STC ಸರ್ಟಿಫಿಕೇಟ್ ಇದ್ದರೆ ಓಕೆ, ಇಲ್ಲ ಅಂದ್ರೂ ನೋ ಹಾಕಿ ಕಳಿಸ್ಬಿಡಿ. ಹ್ಯಾವ್ ಯು ಅಚೀವ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ಅ ರೆಸ್ಟೋರೆಂಟ್, ಎಸ್ ಆರ್ ನೋ. ಇದು ಎಲ್ಲ ಡೀಟೇಲ್ ಹಾಕಿ ಇಲ್ಲಿ ಒಂದು ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮಾಡಿಬಿಡಿ. ಒಂದ್ಸಲ ನೀವು ಸಬ್ಮಿಟ್ ಮಾಡಿಬಿಟ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಬರುತ್ತೆ. ನಿಮ್ಮ ಇಮೇಲಲ್ಲಿ ನಿಮಗೆ ಒಂದು ಮೇಲ್ ಬರುತ್ತೆ ದಟ್ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಸೀವ್ಡ್ ಅಂತ. ಅದಾದಮೇಲೆ ಒಂದು ಸ್ಟೆಪ್ ನಾವು ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ. 50% ನಮ್ಮದು ವರ್ಕ್ ಅಲ್ಲಿ ಆಯಿತು, 50% ವರ್ಕು ಅಲ್ಲಿ ಫಿನಿಷ್ ಆಯಿತು. ನೆಕ್ಸ್ಟ್ 50% ಅಂದರೆ ನೀವು ಇಂಟರ್ವ್ಯೂ ಮಾಡಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ತುಂಬ ಬೇರೆ ಬೇರೆ ಇರುತ್ತೆ. ಡಾಕ್ಯುಮೇಷನ್ಗೋಸ್ಕರ ನಿಮಗೆ ಕಳಿಸ್ತಾರೆ. ಇವ್ರದ್ದು ಏಜೆನ್ಸಿ ಇರುತ್ತೆ. ನಿಮಗೆ ಏನು ವರಿ ಮಾಡೋದು ಬೇಡ. ಅವ್ರು ನಿಮಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ, ನನಗೆ DM ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ, ಖಂಡಿತ ಹೆಲ್ಪ್ ಮಾಡ್ತೀನಿ. ಆ ಥರ ಏನೂ ಇಲ್ಲ. ಸೊ ಆ ಥರ ಇರುತ್ತೆ. ಆದರೆ ಇದೇ ಮೇನ್ ಸ್ಟೆಪ್ಪು ಗೈಸ್. 50% ಪೀಪಲ್ ದೇ ಆರ್ ಸ್ಕೇರ್ಡ್ ಟು ಡೂ ದಿಸ್ ಒನ್ ಥಿಂಗ್. ನನಗೆ ಅರ್ಥನೇ ಆಗಲ್ಲ ಯಾಕೆ. ಕಳಿಸ್ಬಿಡಿ, ಆದರೆ ಆಯಿತು, ಬರಲಿಲ್ಲ ಅಂದರೆ ಬರಲಿಲ್ಲ, ಏನು ಮಾಡೋಕ್ಕೆ ಆಗುತ್ತೆ. ಆದರೆ ಟ್ರೈ ಮಾಡಲಿಲ್ಲ ಅಂದರೆ ಹೆಂಗೆ ನಮಗೆ ಅದು ವರ್ಕ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನನಗೆ ನೋಡಿ, ನಾನು ಲೈಕ್ ಫ್ಯೂ ಡೇಸ್ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಗೊತ್ತೇ ಇರಲಿಲ್ಲ ಈ ಥರ ರೆಸ್ಪಾನ್ಸ್ ಬರುತ್ತೆ, ಈ ಥರ ಜನ ನನಗೆ ಮೆಸೇಜ್ ಮಾಡ್ತಾರೆ, DM ಮಾಡ್ತಾರೆ. ಮುಂಚೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ರಿಪ್ಲೈ ಇರ್ತಿತ್ತು, ಅದು ನನ್ನ ಹೆಂಡ್ತಿದ್ದು, ಬೇರೆ ಯಾರೂ ರಿಪ್ಲೈ ಮಾಡ್ತಿರಲಿಲ್ಲ. ಈಗಲೇ ನೋಡಿ ನನ್ನ ಹತ್ರ ಸುಮಾರು ಡೈಲಿ ಎದ್ದ ತಕ್ಷಣ ನನ್ನ ಹತ್ರ 50-45 ಮೆಸೇಜ್ ಡೈಲಿ ಬರುತ್ತೆ ನನಗೆ. ಅದು ಏನು ಖುಷಿ ಆಗುತ್ತೆ ಗೊತ್ತಾ. ನಿಮಗೇನು ಆ ಥರ ಒಂದು ಫೀಲಿಂಗ್ ಬರುತ್ತೆ. ಒಂದು ಸಲ ನಿಮಗೆ ಇವ್ರ ಕಂಪ್ನಿಯಿಂದ ಒಂದು ಮೇಲ್ ಬಂದುಬಿಟ್ರೆ ಅದು
ಎಕ್ಸೈಟ್ಮೆಂಟ್ ಲೆವೆಲೇ ಬೇರೆ. ಅದಾದಮೇಲೆ ಚೂರು ರೆಡಿ ಮಾಡಿ, ಚೂರು ಚಾಟ್ ಜಿ ಪಿ ಟಿ ಹತ್ರ ಹೋಗಿ ಇದು ಒಂದು ಪೊಸಿಷನ್ಗೋಸ್ಕರ ನಾನು ಏನೇನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಏನು ನಾಲೆಜ್ ಇರಬೇಕು, ಯಾವ ಥರ ಕ್ವಶನ್ ಕೇಳ್ತಾರೆ, ಅದು ಎಲ್ಲ ನೀವು ಚಾಟ್ ಜಿ ಪಿ ಟಿ ಹತ್ರ ಕೇಳಿಬಿಟ್ರೆ ನಿಮಗೆಲ್ಲ ಸಿಗ್ಬಿಡುತ್ತೆ. ನೀವು ಏನು ವರಿ ಮಾಡೋದು ಬೇಡ, ಎಲ್ಲ ಈಸಿ ಇದೆ. ಮುಂಚಿನ ಥರ ಎಲ್ಲ ನಮ್ಮ ಟೈಮಲ್ಲಿ ಈ ಥರ ಏನೂ ಇರಲಿಲ್ಲ. ನಾವು ಜನ ಹತ್ರ ಹೋಗಿ ಅವ್ರ ಹತ್ರ ಬೆಗ್ ಮಾಡಿ ನಾವೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ರಿ. ಈಗಲೇ ಆ ಥರ ಇಲ್ಲ. ಯೂಟ್ಯೂಬಲ್ಲಿ ವಿಡಿಯೋ ನೋಡಿಬಿಟ್ರೆ ನಿಮಗೆ ಎಲ್ಲ ಸಿಗ್ಬಿಡುತ್ತೆ. ಸೊ ಪ್ಲೀಸ್ ಗಾಯ್, ಹೋಗಿ ಇದು ಒಂದು ಸ್ಟೆಪ್ನ ಮಾಡಿ. ಇದು ಒಂದು ಸ್ಟೆಪ್ ಆದಮೇಲೆ ನನಗೆ ಒಂದು ಮೆಸೇಜ್ ಮಾಡಿ ಕಮೆಂಟಲ್ಲಿ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಅಂತ ನಿಮ್ಮದು ಕನ್ಫರ್ಮೇಷನ್ ಇಮೇಲ್ದು ಒಂದು ಸ್ನ್ಯಾಪ್ ನನಗೆ ಕಳಿಸಿ. ಮತ್ತು ನಾವು ವೆಯ್ಟ್ ಮಾಡುವ, ಯಾಕೆಂದರೆ ಈ ಥರ ಪ್ರೊಸೆಸ್ಗೆ ಸುಮಾರು 1 ತಿಂಗಳು ಆಗುತ್ತೆ. ಸೊ 10-15 ದಿನ ಅಟ್ಲೀಸ್ಟ್ ಮಿನಿಮಮ್ ಬೇಕು ಅವ್ರ ರಿಪ್ಲೈ ಬರೋಕ್ಕೆ. ಅಂದರೆ ತುಂಬ ಅಪ್ಲಿಕೇಶನ್ ಬರುತ್ತೆ, ಲಕ್ಷಾಂತರ ಜನದ್ದು ಅಪ್ಲಿಕೇಶನ್ ಬರುತ್ತೆ ಆಲ್ ಓವರ್ ದ ವರ್ಲ್ಡಿಂದ. ಸೊ ಅದಕ್ಕೋಸ್ಕರ ಒಂದು ಪೇಷನ್ಸ್ ನಮಗೆ ಬೇಕೇ ಬೇಕು. ಸೊ ಗೈಸ್, ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ, ಹೋಪ್ ನಿಮಗೆ ಏನು ಅರ್ಥ ಆಯಿತು. ಅದು ಆಗಲಿಲ್ಲ ಅಂದರೆ ನನಗೆ ಡಿ ಎಮ್ ಮಾಡಿ, ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅದು ನನ್ನ ಪ್ರಾಮಿಸು. ಎಲ್ಲರಿಗೆ ನಾನು ರಿಪ್ಲೈ ಮಾಡ್ತಿದ್ದೀನಿ, ಡಿ ಎಮ್ಗೆ ಎಲ್ಲ ರಿಪ್ಲೈ ಮಾಡ್ತಿದ್ದೀನಿ. 1 ಅವರ್ ಬರೀ ರಿಪ್ಲೈ ಮಾಡೋಕ್ಕೆ ನನಗೆ ಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಶಾರ್ಟಲ್ಲಿ ನಿಮಗೆ ಎಲ್ಲ ಹೇಳ್ಬೋದು ಅಂತ. ಸೊ ಓಕೆ ಗಾಯ್ಸ್, ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ. ಈ ಥರ ಮತ್ತೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಏನು ಹೆಲ್ಪ್ ಬೇಕು, ಡೀಟೇಲ್ ಬೇಕು, ಅದೆಲ್ಲ ಹಾಕ್ತಾ ಇರ್ತೀನಿ. ಸೊ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಿಮಗೇನು ಅದು ಒಂದು ಅಲರ್ಟ್ ಬಂದುಬಿಡುತ್ತೆ, ಅವ್ರ ನಿಮಗೇನು ಆ ವಿಡಿಯೋ ಆಟೋಮ್ಯಾಟಿಕ್ಲಿ ನಿಮ್ಮ ಹತ್ರ ಬಂದುಬಿಡುತ್ತೆ. ಸೊ ಅದು ಒಂದು ಮಾಡಿ, ಅದು ನನಗೋಸ್ಕರ ಮಾಡಿ, ಬೇರೆ ಏನಿಗೋಸ್ಕರ ಇಲ್ಲ. ಸೊ ಹೋಪ್ ಯು ಲೈಕ್ ಇಟ್ ಆ್ಯಂಡ್ ಹೋಪ್ ಇಟ್ ಈಸ್ ಮೋರ್ ಇನ್ಫಾರ್ಮೇಟಿವ್. ಬೇರೆ ಏನು ಇದ್ದರೆ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಏನು ಬೇಕಾದರೆ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಕರ್ನಾಟಕ ಆ್ಯಂಡ್ ಹೋಪ್ you will get it. You will get a job, because I know how important it is to get a job these days. Like having a job is like a blessing. So please try ಮಾಡಿ ಒಂದ್ಸಲ. ಗೊತ್ತಾಗುತ್ತೆ ನಿಮಗೆ ಏನು ಖುಷಿ ಬರುತ್ತೆ ಅಂತ ನಿಮಗೆ. ಮತ್ತು ಈ ಥರ ಒಂದು ಜಾಬ್ ಸಿಗ್ಬಿಟ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಸೊ ನಿಮಗೋಸ್ಕರ ಮಾಡಿ, ಬೇರೆ ಯಾರಿಗೋಸ್ಕರ ಅಲ್ಲ, ಬರೀ ನಿಮಗೋಸ್ಕರ ಮಾಡಿ.